ಕರ್ನಾಟಕಕ್ಕೆ ತೆರಿಗೆ ಪಾಲು ಹಂಚಿಕೆ ಮಾಡೋ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಪದೇ ಪದೇ ಅನ್ಯಾಯ ಮಾಡ್ತಾ ಇದೆ. ಈ ವಿಚಾರ ಇದೀಗ ಮತ್ತೊಮ್ಮೆ ರುಜುವಾತಾಗಿದೆ. 15ನೇ ಹಣಕಾಸು ಆಯೋಗದ ಪ್ರಕಾರ ಕರ್ನಾಟಕಕ್ಕೆ 3.64ರಷ್ಟು ತೆರಿಗೆ ಪಾಲು ಬರಬೇಕು. ಹಾಗಾದ್ರೆ ಈ ಬಾರಿಯ ಬಜೆಟ್ನಲ್ಲಿ ಯಾವ ತೆರಿಗೆಯಿಂದ ಕರ್ನಾಟಕಕ್ಕೆ ಎಷ್ಟೆಷ್ಟು ಪಾಲು ಸಿಕ್ಕಿದೆ ಅನ್ನೋದನ್ನ ನೋಡೋಣ. ಕಾರ್ಪೊರೇಟ್ ತೆರಿಗೆಯಿಂದ ಕರ್ನಾಟಕಕ್ಕೆ 13,969 ಕೋಟಿ ರೂಪಾಯಿ, ಆದಾಯ ತೆರಿಗೆಯಿಂದ 15,393 ಕೋಟಿ ರೂಪಾಯಿ, ಕೇಂದ್ರ ಜಿಎಸ್ಟಿಯಿಂದ 13,600 ಕೋಟಿ ರೂಪಾಯಿ, ಅಬಕಾರಿ ಸುಂಕದಿಂದ 907 ಕೋಟಿ ರೂಪಾಯಿ, ಕೇಂದ್ರ ಅಬಕಾರಿ ಸುಂಕದಿಂದ 542 ಕೋಟಿ, ಸೇವಾ ತೆರಿಗೆಯಿಂದ 1.5 ಕೋಟಿ ರೂಪಾಯಿ, ಹಾಗೆ ಇತರೆ ತೆರಿಗೆ ಮತ್ತು ಸುಂಕಗಳಿಂದ 70 ಕೋಟಿ ರೂಪಾಯಿಯಷ್ಟು ಕರ್ನಾಟಕಕ್ಕೆ ಪಾಲು ಸಿಕ್ಕಿರುವಂತದ್ದು. ಒಟ್ಟು 44,485 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಈ ಬಾರಿಯ ತೆರಿಗೆ ಪಾಲಿನಲ್ಲಿ ಸಿಕ್ಕಿರುವಂತಹ ಅನುದಾನ. ಸೊ ಇದು ಕರ್ನಾಟಕದ ಕಥೆ. ಆದ್ರೆ ಕೆಲವು ರಾಜ್ಯಗಳ ಜೊತೆಗೆ ಕರ್ನಾಟಕದ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಎಷ್ಟೆಷ್ಟು ಹಂಚಿಕೆ ಮಾಡಿದ್ದಾರೆ ಎನ್ನುವಂಥದ್ದನ್ನ ಹೋಲಿಕೆ ಮಾಡಿ ನೋಡಬೇಕು. ಉತ್ತರ ಪ್ರದೇಶಕ್ಕೆ 15ನೇ ಹಣಕಾಸು ಆಯೋಗದ ಪ್ರಕಾರ ಸಿಗ್ತಿರುವಂತಹ ಪಾಲು 17.93%. ಈ ಬಜೆಟ್ನ ಪ್ರಕಾರ, ಮೋದಿ ಸರ್ಕಾರದ ಈ ವರ್ಷದ ಬಜೆಟ್ನ ಪ್ರಕಾರ ಉತ್ತರ ಪ್ರದೇಶಕ್ಕೆ 2,18,816 ಕೋಟಿ ರೂಪಾಯಿ ಪಾಲು ಸಿಗ್ತಾ ಇದೆ. ಕರ್ನಾಟಕದ ಬಜೆಟ್ನ 75% ಅನ್ನ ಕೇಂದ್ರ ಸರ್ಕಾರ ತೆರಿಗೆ ಪಾಲಿನ ಹಂಚಿಕೆಯ ರೂಪದಲ್ಲಿ ಉತ್ತರ ಪ್ರದೇಶಕ್ಕೆ ಕೊಡ್ತಾ ಇದೆ. ಗುಜರಾತಿಗೆ 3.47%. ಈ ಬಾರಿಯ ಬಜೆಟ್ ನಲ್ಲಿ ಮೋದಿ ಸರ್ಕಾರದಿಂದ ಸಿಗ್ತಿರುವಂತದ್ದು 42,424 ಕೋಟಿ ರೂಪಾಯಿ. ಮಹಾರಾಷ್ಟ್ರ ತೆರಿಗೆ ಪಾಲು 6.17%. ಈ ಬಾರಿಯ ಮೋದಿ ಸರ್ಕಾರದ ಬಜೆಟ್ ನಲ್ಲಿ ಮಹಾರಾಷ್ಟ್ರಕ್ಕೆ ಹಂಚಿಕೆ ಆಗಿರುವಂತಹ ತೆರಿಗೆ ಪಾಲು 77,053 ಕೋಟಿ ರೂಪಾಯಿ. ಮಧ್ಯಪ್ರದೇಶಕ್ಕೆ ತೆರಿಗೆ ಪಾಲು 7.85%. ಒಟ್ಟು ಹಂಚಿಕೆ ಆಗ್ತಾ ಇರುವಂತದ್ದು ಈ ಬಜೆಟ್ ನಲ್ಲಿ 95,752 ಕೋಟಿ ರೂಪಾಯಿ. ಇವೆಲ್ಲವೂ ಕೂಡ ಕಪೋಲ ಕಲ್ಪಿತ ಕಥೆಗಳಲ್ಲ. ಇವೆಲ್ಲವೂ ಕೂಡ ಬಜೆಟ್ ಡಾಕ್ಯುಮೆಂಟ್ಗಳು. ಬಜೆಟ್ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಸಂಬಂಧಿಸಿದಂತಹ ದಾಖಲೆಗಳನ್ನ ಹಣಕಾಸು ಸಚಿವಾಲಯ ಅಪ್ಲೋಡ್ ಮಾಡಿದೆ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಹೇಗೆ ಅನ್ಯಾಯ ಆಗ್ತಿದೆ, ಅವರಿಗೆ ಹೇಗೆ ದುಡ್ಡನ್ನ ತಗೊಂಡೋಗಿ ಸುರಿತಾ ಇದ್ದಾರೆ ಅಂತ ಹೇಳಿ. ಇನ್ನು ಉಳಿದ ರಾಜ್ಯಗಳ ಪಟ್ಟಿಯನ್ನು ನೋಡೋಣ. ಬಿಹಾರಕ್ಕೆ ಕೇಂದ್ರದಿಂದ 10.5% ಪಾಲು ಸಿಗ್ತಾ ಇದೆ. ಒಟ್ಟು ತೆರಿಗೆ ಪಾಲಿನ ಹಂಚಿಕೆಯಾದ ಹಣ 1,22,685 ಕೋಟಿ ರೂಪಾಯಿ. ಒಡಿಶಾಕ್ಕೆ ಕೇಂದ್ರ ಸರ್ಕಾರದಿಂದ 4.5% ಪಾಲು ಸಿಗ್ತಾ ಇದೆ. ಒಟ್ಟು ಹಂಚಿಕೆಯಾಗಿರೋದು 55,231 ಕೋಟಿ ರೂಪಾಯಿ. ಹಾಗೆ ರಾಜಸ್ಥಾನಕ್ಕೆ 6.2% ಪಾಲು ಸಿಗ್ತಾ ಇದೆ. ಒಟ್ಟು ಹಂಚಿಕೆಯಾದ ಹಣ 73,504 ಕೋಟಿ ರೂಪಾಯಿ. ಹಾಗೆ ತಮಿಳುನಾಡಿಗೆ 4.07% ಪಾಲು ಸಿಗ್ತಾ ಇದೆ. ಒಟ್ಟು ಹಂಚಿಕೆಯಾದ ಹಣ 49,754 ರೂಪಾಯಿ. ಪಶ್ಚಿಮ ಬಂಗಾಳಕ್ಕೆ ಈ ಬಾರಿ 7.52% ಪಾಲು ಸಿಗ್ತಾ ಇದೆ. ಒಟ್ಟು ಹಂಚಿಕೆಯಾದ ಹಣ 91,764 ಕೋಟಿ ರೂಪಾಯಿ. ಈ ಬಾರಿಯ ಬಜೆಟ್ ಮಾತ್ರ ಅಲ್ಲ, ಈ ಹಿಂದಿನ 2 ಬಜೆಟ್ಗಳಲ್ಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಆ ಅಂಕಿಅಂಶವನ್ನು ಕೂಡ ನಾನು ಮತ್ತೆ ಲತಾ ನಿಮ್ಮ ಮುಂದಿಡ್ತೀವಿ. 2022ರಲ್ಲಿ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಹಂಚಿಕೆ ಆಗಿರುವಂತಹ ತೆರಿಗೆಯ ಮೊತ್ತ 35,456 ಕೋಟಿ ರೂಪಾಯಿ. 2023ರಲ್ಲಿ 40,280 ಕೋಟಿ ರೂಪಾಯಿ. ಉತ್ತರ ಪ್ರದೇಶಕ್ಕೆ ವೆರಿ ಇಂಟ್ರೆಸ್ಟಿಂಗ್ಲಿ, ಉತ್ತರ ಪ್ರದೇಶಕ್ಕೆ ಪಾಪ ತುಂಬಾ ಬಡವರು ಉತ್ತರ ಪ್ರದೇಶದವರು. 2022ರಲ್ಲಿ ಮೋದಿ ಸರ್ಕಾರದಿಂದ ಹಂಚಿಕೆ ಆಗಿರುವಂತಹ ತೆರಿಗೆ ಪಾಲು 1,74,403 ಕೋಟಿ ರೂಪಾಯಿ. 1,74,403 ಕೋಟಿ ರೂಪಾಯಿ. 2023-24ರ ಅವಧಿಯಲ್ಲಿ 1,98,135 ಕೋಟಿ ರೂಪಾಯಿ. 1,98,135 ಕೋಟಿ ರೂಪಾಯಿ. ಇನ್ನು ಬಿಹಾರಕ್ಕೆ 2022ರಲ್ಲಿ ಸಿಕ್ಕಿದ್ದು 97,784 ಕೋಟಿ ರೂಪಾಯಿ. ಹಾಗೆ 1,11,089 ಕೋಟಿ ರೂಪಾಯಿಯಷ್ಟು 2023ನೇ ಬಜೆಟ್ನಲ್ಲಿ ಬಿಹಾರಕ್ಕೆ ತೆರಿಗೆ ಪಾಲು ಸಿಕ್ಕಿತ್ತು. ಇನ್ನು ಮಧ್ಯಪ್ರದೇಶಕ್ಕೆ 2022ರಲ್ಲಿ ಸಿಕ್ಕಂತಹ ತೆರಿಗೆ ಪಾಲು 76,318 ಕೋಟಿ ರೂಪಾಯಿ. ಹಾಗೆ 23ರಲ್ಲಿ 86,702 ಕೋಟಿ ರೂಪಾಯಿ. ಇನ್ನು ಗುಜರಾತ್ಗೆ
2022ರ ಬಜೆಟ್ನಲ್ಲಿ 33,813 ಕೋಟಿ ರೂಪಾಯಿ ತೆರಿಗೆ ಪಾಲನ್ನ ಹಂಚಿಕೆ ಮಾಡಿತ್ತು ಕೇಂದ್ರ ಸರ್ಕಾರ. 2023ರಲ್ಲಿ 38,414 ಕೋಟಿ ರೂಪಾಯಿಯನ್ನ ಹಂಚಿಕೆ ಮಾಡಿದೆ. ಇನ್ನು ಪಶ್ಚಿಮ ಬಂಗಾಳಕ್ಕೆ 2022ರಲ್ಲಿ 73,138 ಕೋಟಿ ರೂಪಾಯಿ ತೆರಿಗೆ ಪಾಲನ್ನ ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿತ್ತು. ಬಟ್ 2023ರಲ್ಲಿ 83,091 ಕೋಟಿ ರೂಪಾಯಿ ತೆರಿಗೆ ಪಾಲನ್ನ ಮೋದಿ ಸರ್ಕಾರ ಹಂಚಿಕೆ ಮಾಡಿತ್ತು. ತಮಿಳುನಾಡಿಗೆ 2022ರ ಬಜೆಟ್ನಲ್ಲಿ 39,656 ಕೋಟಿ ರೂಪಾಯಿ, ಹಾಗೆ 23ರ ಬಜೆಟ್ನಲ್ಲಿ 45,052 ಕೋಟಿ ರೂಪಾಯಿಯನ್ನ ಹಂಚಿಕೆ ಮಾಡಲಾಗಿತ್ತು. ಹಾಗೆ ರಾಜಸ್ಥಾನಕ್ಕೂ ಕೂಡ 2022ರ ಬಜೆಟ್ನಲ್ಲಿ 58,585 ಕೋಟಿ ರೂಪಾಯಿ, ಹಾಗೆ 23ನೇ ಬಜೆಟ್ನಲ್ಲಿ 66,556 ಕೋಟಿ ರೂಪಾಯಿಯನ್ನು ಹಂಚಿಕೆ ಮಾಡಿತ್ತು. ಇನ್ನು ಮಹಾರಾಷ್ಟ್ರಕ್ಕೆ 2022ರ ಬಜೆಟ್ನಲ್ಲಿ ಮೋದಿ ಸರ್ಕಾರ 61,414 ಕೋಟಿ ರೂಪಾಯಿಯನ್ನು ಹಂಚಿಕೆ ಮಾಡಿತ್ತು. 2023ರಲ್ಲಿ 69,770 ಕೋಟಿ ರೂಪಾಯಿಯನ್ನ ಹಂಚಿಕೆ ಮಾಡಿತ್ತು. ಆಂಧ್ರ ಪ್ರದೇಶಕ್ಕೆ 2022ರಲ್ಲಿ 39,345 ಕೋಟಿ ರೂಪಾಯಿಯನ್ನ ಹಂಚಿಕೆ ಮಾಡಲಾಗಿತ್ತು. 2023ರಲ್ಲಿ 44,698 ಕೋಟಿ ರೂಪಾಯಿಯನ್ನ ಹಂಚಿಕೆ ಮಾಡಲಾಗಿತ್ತು. ಒಡಿಸ್ಸಾಕ್ಕೆ 2022ರಲ್ಲಿ 44,021 ಕೋಟಿ ರೂಪಾಯಿಯನ್ನ ಮೋದಿ ಸರ್ಕಾರ ಹಂಚಿಕೆ ಮಾಡಿತ್ತು. 2023ರಲ್ಲಿ ಆ ಮೊತ್ತ 50,011 ಕೋಟಿ ರೂಪಾಯಿಗೆ ಹೆಚ್ಚಳವಾಯಿತು. ಈ ಅಂಕಿಅಂಶವನ್ನ ತೆಗೆದು ನೋಡಿದ್ರೆ ಲತಾ, ನಮಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ನಾವು GST ಕಟ್ಟೋದ್ರಲ್ಲಿ ಯಾವತ್ತೂ ಕೂಡ 2ನೇ ಸ್ಥಾನದಲ್ಲೇ ಇದ್ದಾವೆ. GST ಇಂಟ್ರೊಡ್ಯೂಸ್ ಮಾಡಿದ ಬಳಿಕ ನಮ್ಮ ರಾಜ್ಯ ಕರ್ನಾಟಕ GST ಕಟ್ಟೋದ್ರಲ್ಲಿ ದೇಶದಲ್ಲೇ ಸತತವಾಗಿ ನಿರಂತರವಾಗಿ 2ನೇ ಸ್ಥಾನದಲ್ಲಿದೆ. ನಮ್ಮಲ್ಲಿ ಆದಾಯ ತೆರಿಗೆ ಸಂಗ್ರಹದ ವಿಚಾರದಲ್ಲೂ ಕೂಡ ಉಳಿದ ರಾಜ್ಯಗಳಿಗೆ ಹೋಲಿಸಿದ್ರೆ ನಾವೇ ಮುಂಚೂಣಿಯಲ್ಲಿದ್ದೀವಿ. ಕಾರ್ಪೊರೇಟ್ ತೆರಿಗೆಯಲ್ಲೂ ಕೂಡ ನಾವೇ ಮುಂಚೂಣಿಯಲ್ಲಿದ್ದೀವಿ. ಹಾಗಿದ್ರೂ ಕೂಡ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ ಈ ರಾಜ್ಯಗಳಿಗೆ ಹಂಚಿಕೆ ಆಗ್ತಿರುವಂತಹ ಪಾಲನ್ನು ನೋಡಿದ್ರೆ ನಮಗೆ ಶಾಕ್ ಆಗ್ಬಿಡುತ್ತೆ. ನಾವು ಕೊಡ್ತಾ ಇರುವಂಥದ್ದು ಏನದು ದೊಡ್ಡ ದೊಡ್ಡ ಮಡಿಕೆಯನ್ನೇ ಕೊಡ್ತಾ ಇದ್ವಿ. ತುಂಬಿಸಿ ಕೊಪ್ಪರಿಗೆ ಅಂತ ಹೇಳ್ತೀವಲ್ಲ, ಕೊಪ್ಪರಿಗೆಯನ್ನು ಕೊಟ್ಟು ಕಳಿಸ್ತಾ ಇದ್ವಿ ಅವರಿಗೆ. ಅಲ್ಲಿಂದ ನಮಗೆ ಸಿಗ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ ಕೊಪ್ಪರಿಗೆಯಲ್ಲಿ ಒಂದು ನಾಣ್ಯವನ್ನು ತೆಗೆದುಬಿಟ್ಟು ತಗೊಳ್ಳಿ, ಇದು ನಿಮಗೆ ಕೊಡ್ತಾ ಇರುವಂತಹ ಭಿಕ್ಷೆ ಅಂತೇಳಿ ನಮಗೆ ಈ ಭಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಇವರು. ಸೊ ಇಷ್ಟೆಲ್ಲ ಟ್ಯಾಕ್ಸ್ ಅನ್ನ ಸಂಗ್ರಹ ಮಾಡಿದ ಹೊರತಾಗಿಯೂ ಕೂಡ ನಮಗೆ ಸಿಗ್ತಾ ಇರುವಂತಹದ್ದು ಪುಡಿಗಾಸು ಕೇಂದ್ರದಿಂದ. ಸೊ ನಮಗೆ ಈ ಪುಡಿಗಾಸು ಬೇಡ, ನಮಗೆ ದಕ್ಕಬೇಕಾದಂತಹ ನ್ಯಾಯಯುತವಾದ ಪಾಲನ್ನ ನಮಗೆ ಕೊಡಿ ಅನ್ನುವಂತಹ ಆಗ್ರಹವನ್ನ ಕರ್ನಾಟಕ ಇದೀಗ ಮಾಡ್ತಾ ಇದೆ. ಹೀಗಾಗಿನೇ ಫೆಬ್ರವರಿ 7ನೇ ತಾರೀಕು ಜಂತರ್ ಮಂತರ್ನಲ್ಲಿ, ನವದೆಹಲಿಯ ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಪ್ರತಿಭಟನೆ ನಡೆಸ್ತಾ ಇದೆ. ಇದು ಬರೀ ಕಾಂಗ್ರೆಸ್ನ ಹೋರಾಟ ಅಲ್ಲ, ಬದಲಾಗಿ ಇದು ಕರ್ನಾಟಕ ರಾಜ್ಯ ಹಾಗೆ ಕನ್ನಡಿಗರ ಪರವಾಗಿ ಮಾಡ್ತಾ ಇರುವಂತಹ ಹೋರಾಟವಾಗಿದೆ. ಇನ್ನು ಈ ಹೋರಾಟಕ್ಕೆ ಪಕ್ಷಾತೀತವಾಗಿ ಜನನಾಯಕರು, ಜನಪ್ರತಿನಿಧಿಗಳೆಲ್ಲರೂ ಇದರಲ್ಲಿ ಭಾಗಿಯಾದ್ರೆ ಮಾತ್ರ ಈ ಹೋರಾಟಕ್ಕೆ ನಿಜವಾದ ಅರ್ಥ ಸಿಗತ್ತೆ. ಸೊ ಫೆಬ್ರವರಿ 7ನೇ ತಾರೀಕು ಆಮೇಲೆ ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಕಾಡಬಹುದು. ಕೆಲವು ಟಿವಿಗಳಲ್ಲಿ ಕೆಲವೊಂದು ಡಾಟಾವನ್ನ ಹಾಕ್ತಾ ಇದ್ದಾರೆ ಲತಾ. 2014ರ UPA ಸರ್ಕಾರದ ಅವಧಿಯಲ್ಲಿ 2013-14ರ ಅವಧಿಯಲ್ಲಿ ಇಷ್ಟು ಕರ್ನಾಟಕಕ್ಕೆ ಅನುದಾನ ಬಂತು, ಈಗ ಇಷ್ಟು ಬಂದಿದೆ ಅಂತ ಹೇಳಿ. ಅನುದಾನದ ಹಂಚಿಕೆ ಎನ್ನುವಂಥದ್ದು ಒಂದು GDP ಮತ್ತು ಬಜೆಟ್ನ ಗಾತ್ರ. 2014ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಎಷ್ಟಿತ್ತು, ನಮಗೆ ಎಷ್ಟು ಪಾಲು ಬರಬೇಕಿತ್ತು, ಈಗ ಎಷ್ಟು ಗಾತ್ರ ಆಗಿದೆ, ನಮಗೆ ಎಷ್ಟು ಪಾಲು ಬರ್ತಾ ಇದೆ, ಈ ಲೆಕ್ಕಾಚಾರದಲ್ಲೇ ಹೋಗಬೇಕೇ ಹೊರತು 2014ಕ್ಕೆ 100 ರೂಪಾಯಿ ಕೊಡ್ತಾ ಇದ್ರು, ಈಗ 110 ರೂಪಾಯಿ ಕೊಡ್ತಾ ಇದ್ದಾರೆ, ಹಾಗಾಗಿ 100 ರೂಪಾಯಿಗಿಂತ 110 ರೂಪಾಯಿ ಜಾಸ್ತಿ ಅಂತ ಹೇಳಿದ್ರೆ ಅದು ಆರ್ಗ್ಯುಮೆಂಟ್ ಅಲ್ಲ, ಅದು ಲೆಕ್ಕಾಚಾರನೂ ಅಲ್ಲ. ಆ ರೀತಿ ಯಾವುದಾದ್ರೂ ಟಿವಿ ಚಾನಲ್, ಕೆಲವು ಟಿವಿ ಚಾನಲ್ಗಳ ಲೆಕ್ಕಾಚಾರವನ್ನು ನೋಡ್ತಾ ಇದ್ದೆ ನಂಬರ್ಸ್ ಅಲ್ಲಿ ಹಾಕಿ. ಆ ರೀತಿ ಯಾರಾದ್ರೂ ಟಿವಿ ಚಾನಲ್ನವರು ನಂಬರ್ಸ್ ಅನ್ನ ಹಾಕ್ತಾ ಇದ್ರೆ ದಯವಿಟ್ಟು ಅವರಿಗೆ ಒಂದು ಫೋನ್ ಮಾಡಿ ಹೇಳಿ, ನಿಮಗೆ ಫಸ್ಟ್ ಬಜೆಟ್ ಅರ್ಥ ಮಾಡ್ಕೊಂಡು ಆಮೇಲೆ ನಂಬರ್ಗಳನ್ನ ಹಾಕಿ ಅಂತ ಹೇಳಿ. ಬಿಕಾಸ್ ಶೇಕಡಾವಾರು ಪರ್ಸೆಂಟೇಜ್ ನಮಗೆ ಎಷ್ಟು ಸಿಕ್ಕಿದೆ ಎನ್ನುವಂಥದ್ದಷ್ಟೇ ನಮಗೆ ಇಂಪಾರ್ಟೆಂಟು. ಈಗ 100 ರೂಪಾಯಿಯ ವ್ಯವಹಾರ 2013ರ ಅವಧಿಯಲ್ಲಿ ನಮಗೆ 100 ರೂಪಾಯಿಯಲ್ಲಿ 10 ರೂಪಾಯಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಈಗ 150 ರೂಪಾಯಿ ವಹಿವಾಟು ಆಗ್ಬೇಕು ಅಂತ ಹೇಳಿದ್ರೆ ಈಗ ನಮಗೆ 15 ರೂಪಾಯಿ ಸಿಗಬೇಕು. ಈಗ ನಾವು 11 ರೂಪಾಯಿ ಕೊಡ್ತಾ ಇದೀವಿ, 10 ರೂಪಾಯಿಗಿಂತ 11 ರೂಪಾಯಿ ಜಾಸ್ತಿ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ದ ಆರ್ಗ್ಯುಮೆಂಟ್. ಆ ರೀತಿ ಟಿವಿ ಚಾನಲ್ಗಳು ಕಂಟೆಂಟ್ ಅನ್ನು ಪಬ್ಲಿಷ್ ಮಾಡ್ತಾ ಇದ್ದಾರೆ, ಅವರಿಗೆ ಫೋನ್ ಮಾಡಿ ಹೇಳಿ ಚೂರು ಬಜೆಟ್ ಓದ್ಕೊಳ್ಳಿ, ಬಜೆಟ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ. ಕರ್ನಾಟಕವೇ ಮೊದಲು, ನಮಗೆ ಕರ್ನಾಟಕವೇ ಮುಖ್ಯ, ನಮಗೆ ನಮ್ಮ ನಾಡಿನ
ಹಿತ ಮೊದಲ ಆದ್ಯತೆ. ನಾವು ಮೊದಲು ಕನ್ನಡಿಗರು, ಆಮೇಲೆ ಭಾರತೀಯರು.